ಹರೇ ಶ್ರೀನಿವಾಸ. ಶ್ರೀ ಸತ್ಯಬೋಧ ಗುರುರಾಜೋ ವಿಜಯತೆ. ಶ್ರೀ ಹರಿ ಸ್ಮರಣಂ ಫೇಸ್ಬುಕ್ ಬಳಗದ ಹಾಗೂ ಕನ್ನಡ ಹರಿದಾಸಾಸಕ್ತರಿಗೆಲ್ಲ ಡಾಕ್ಟರ್ ವೃಂದಾ ಸಂಗಮಾದ ನನ್ನ ನಮನಗಳು. ಮೂಲ ಸಂಸ್ಕೃತದ ಶ್ರೀಮದ್ವಾದಿರಾಜ ಯತಿವರ್ಯ ವಿರಚಿತ ಮಹಾಕಾವ್ಯ ರುಕ್ಮಿಣೀಶ ವಿಜಯ ಗ್ರಂಥ ರಸಾಯನದ ವಿಶೇಷತೆಯಲ್ಲಿ ಶ್ರೀಕೃಷ್ಣನ ಅವತಾರದ ವರ್ಣನೆಯ 12ನೆಯ ಸರ್ಗದ ಕೆಲವು ಶ್ಲೋಕಗಳ ಚಮತ್ಕೃತಿಯ ವಿಶೇಷತೆಯನ್ನು ನೋಡೋಣ. ಸರ್ಗ 12ರಲ್ಲಿ ಶುಕಾದಿ ಮುನಿಗಳಿಂದ ಕೃಷ್ಣನ ಅವತಾರದ ವರ್ಣನೆ ಹೀಗಿದೆ. ಶ್ರೀಕೃಷ್ಣನು ಈ ರೀತಿ ಕಂಸನನ್ನು ಸಂಹರಿಸಿ ಮಥುರಾ ಪಟ್ಟಣದಲ್ಲಿ ಉಗ್ರಸೇನನನ್ನು ಪಟ್ಟಾಭಿಷಕ್ತನನ್ನಾಗಿ ಮಾಡಿ ತಾನು ಬಲರಾಮನು ಉಗ್ರಸೇನನಿಗೆ ಸಹಾಯಕವಾಗಿರುವುದಾಗಿ ಅವನಿಗೆ ಆಶ್ವಾಸನೆಯನ್ನು ಕೊಡ್ತಾನೆ. ವಸುದೇವ ದೇವಕಿಯರ ಬಂಧನವನ್ನು ಬಿಡಿಸ್ತಾನೆ. ಅವರು ಮಗನನ್ನು ಕಂಡು ಆನಂದದಿಂದ ತಮ್ಮ ಮಗನನ್ನು ಹೊಗಳ್ತಾರೆ. ಅನಂತರ ವಸುದೇವ ಗರ್ಗಾಚಾರ್ಯರಿಂದ ಕೃಷ್ಣನಿಗೆ ಉಪನಯನವನ್ನು ಮಾಡಿಸ್ತಾನೆ. ಈ ಉತ್ಸವದ ಸಂಭ್ರಮವನ್ನು ನೋಡಲಿಕ್ಕೆ ಅನೇಕ ಋಷಿಮುನಿಗಳು ಬಂದಿದ್ದರು. ಅನಂತರ ಬಲರಾಮಕೃಷ್ಣರು ವಿದ್ಯಾಭ್ಯಾಸಕ್ಕಾಗಿ ಸಾಂದೀಪಿನಿ ಗುರುಗಳ ಗುರುಕುಲಕ್ಕೆ ಹೋದರು. ತೀಕ್ಷ್ಣಮತಿಗಳಾಗಿ ಅವರು 64 ದಿನಗಳಲ್ಲಿ 64 ವಿದ್ಯೆಗಳನ್ನು ಕಲಿತರು. ಅನಂತರ ಕೃಷ್ಣ ಗುರುದಕ್ಷಿಣೆಯಾಗಿ ತಮಗೆ ಏನನ್ನು ಕೊಡಬೇಕು ಅಂತ ಗುರುಗಳನ್ನು ಕೇಳಿದರು. ಅವರು ಮೃತನಾದ ತಮ್ಮ ಮಗನನ್ನು ತಂದು ಗುರುದಕ್ಷಿಣೆಯ ರೂಪದಲ್ಲಿ ಕೊಡಲಿಕ್ಕೆ ಕೇಳಿದರು. ಅದರಂತೆ ಕೃಷ್ಣ ಪ್ರಭಾಸ ಕ್ಷೇತ್ರದ ಸಮುದ್ರದಲ್ಲಿ ಬಿದ್ದ ಗುರುಪುತ್ರನನ್ನು ಯಮನು ತೆಗೆದುಕೊಂಡು ಹೋಗಿರುವುದನ್ನು ತಿಳಿದರೂ ಶಂಖನೆಂಬ ದುಷ್ಟನೊಬ್ಬ ದೈತ್ಯನನ್ನು ಕೊಲ್ಲುವ ನೆಪ ಮಾಡಿ ಸಮುದ್ರದೊಳಗೆ ಇಳಿದು ಅವನನ್ನು ಸಂಹರಿಸಿ ಅವನ ಶರೀರವಾದ ಪಾಂಚಜನ್ಯವೆಂಬ ಶಂಖವನ್ನು ತೆಗೆದುಕೊಂಡು ಸಮುದ್ರದಿಂದ ಹೊರಗೆ ಬರ್ತಾನೆ. ಅನಂತರ ಯಮಪುರಿಗೆ ತೆರಳಿ ಪಾಂಚಜನ್ಯವನ್ನು ಊದಿದ. ಕೃಷ್ಣನನ್ನು ನೋಡಿ ಹರ್ಷಗೊಂಡ ಯಮಧರ್ಮ ಕೃಷ್ಣನಿಗೆ ನಮಸ್ಕರಿಸಿ ಪೂಜಿಸಿ ಗುರುಪುತ್ರನನ್ನು ಗುರುಗಳಿಗೆ ಒಪ್ಪಿಸ್ತಾರೆ. ಕೃಷ್ಣ ಗುರುಗಳಿಗೆ ಅವರ ಮಗನನ್ನು ಒಪ್ಪಿಸಿ ಮಧುರೆಗೆ ಬಂದು ಉಗ್ರಸೇನನಿಗೆ ರಾಜ್ಯಭಾರ ಮಾಡುವಲ್ಲಿ ಸಹಾಯ ಮಾಡ್ತಾನೆ. ಉಗ್ರಸೇನ ಸನ್ಮಂತ್ರಿಗಳ ಮಾತಿನಂತೆ ಶ್ರೀಕೃಷ್ಣನನ್ನು ಸ್ಮರಿಸ್ತಾ ಮಥುರಾ ಪಟ್ಟಣದ ರಾಜ್ಯವನ್ನು ಆಳ್ತಾ ಪ್ರಜಾನುರಾಗಿಯಾಗಿದ್ದ. ತದಸ್ಯದುನುಗ್ರ ಸೇನಮಾಹೂಯ ಮಧುರಾಪತಿ ಯದೂನಾಮಧಿಪ ಚಕ್ರಮುದ್ರೆ ಪ್ರಣತವತ್ಸಲ. ಸರ್ಗ 12 ಶ್ಲೋಕ 1. ಈ ಶ್ಲೋಕ ಅನುಷ್ಟಪುರುತದಲ್ಲಿದೆ. ಕಂಸನ ಮರಣಾನಂತರ ವಿನೀತರಲ್ಲಿ ಪ್ರೀತಿಯುಳ್ಳ ಕೃಷ್ಣ ಸಂತಸದಿಂದ ಅವರೆಲ್ಲರನ್ನ ಉಗ್ರಸೇನನನ್ನು ಸಭೆಗೆ ಬರ ಹೇಳಿದ. ಅವನು ಅಲ್ಲಿ ಯಾದವ ರಾಜ್ಯದಲ್ಲಿ ರಾಜನನ್ನಾಗಿ ಮಾಡಿ ಪಟ್ಟಾಭಿಷೇಕವನ್ನು ಮಾಡಿದ. ಹಾಗೆ ಉಗ್ರಸೇನನು ಲೌಕಿಕ ರಾಜ್ಯದಿಂದ ಬೇಸರಗೊಂಡು ಕೃಷ್ಣನನ್ನು ಕುರಿತು ಹೀಗೆ ಹೇಳ್ತಾನೆ: ಕೃಷ್ಣ, ನಿನ್ನ ಮಹಾತ್ಮೆಯನ್ನು ಬೋಧಿಸುವ ವೇದಾಂತ ಶಾಸ್ತ್ರವೇ ನನಗೆ ಪಟ್ಟಾಭಿಷೇಕ. ಇದನ್ನು ಬಿಟ್ಟು ನನಗೆ ಇನ್ಯಾವ ಪಟ್ಟಾಭಿಷೇಕವೂ ಬೇಡವೇ ಬೇಡ ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ವೈಷ್ಣವರತೆಗಳೇ ನನ್ನ ರಾಜ್ಯದಲ್ಲಿಯ ಸೈನ್ಯ, ಸಹನ ಶಕ್ತಿಯೇ ಸುಖಭೋಗಕ್ಕೆ ಸಾಧನವಾಗುವ ದೈಹಿಕ ಸಂತಸವನ್ನು ಕೊಡುವ ವಿಲಾಸಿನಿ ಸ್ತ್ರೀ ಇದ್ದಂಗೆ. ದೈವಭಕ್ತಿ, ವಿಷಯ ವೈರಾಗ್ಯ, ದೈನ್ಯತೆಯನ್ನು ಪರಿಹರಿಸುವ ಜ್ಞಾನ ಇವೇ ಮೊದಲಾದವು ನನ್ನ ಸಂಪತ್ತಾಗಿರಲಿ. ನಿನ್ನ ಅನುಗ್ರಹವೇ ನನಗೆ ಬೇಕಾದ ಸಂಪತ್ತು. ನಿನ್ನನ್ನು ಪಾಡುವ ಕೀರ್ತಿಗಳೇ ನನ್ನ ಬಳಿಗೆ ಬೀಸಲ್ಪಡುವುದರಿಂದ ಇದರಿಂದ ಕೂಡಿದ ನಿನ್ನ ಅಭಯ ಹಸ್ತವೇ ನನಗೆ ಶ್ವೇತ ಛತ್ರ. ಇಷ್ಟೆಲ್ಲ ಸಂಪತ್ತಿದ್ದ ಮೇಲೆ ನಶ್ವರವಾದ ರಾಜ್ಯ ಸಂಪತ್ತು ನನಗೆ ಬೇಡ. ನಿನ್ನನ್ನು ತನು ಮನ ಧನಗಳಿಂದ ಆರಾಧಿಸುವ ಸಕಲ ಸಂಪತ್ತು, ಸದಾ ಸರ್ವತ್ರ ನಿನ್ನನ್ನು ನೋಡುವುದೇ ನನಗೆ ನೀನಿತ್ತ ಅಭಯ ಹಸ್ತ. ಇವುಗಳನ್ನು ಬಿಟ್ಟು ಇನ್ನೇನು ಬೇಡ ಅಂತ ಹೇಳ್ತಾನೆ. ರಾಜ್ಯಂ ಮೇ ತವ ಶಾಸ್ತ್ರಮೇವ ನಿಯಮಂ ಸೇನಾ ತಿತಿಕ್ಷಾಂಗನ ನಿತ್ಯಂ ಭಕ್ತಿ ವಿರಕ್ತಿ ದೈನ್ಯ ಶಮನ ಜ್ಞಾನಾದಿಲಾಭೋಧನಂ ಮಚ್ಛೋತಾಂತ್ರಿಕ ಸಂಗತೆ ತವ ಯಶೋಧಾರೆ ಸ್ಫುರಚ್ಛಾಮರೆ ಛತ್ರಂ ಮೂರ್ಧ್ನಿಕೃತ ಭವಾತಪ ಪರಂ ಹರಂ ಹಸ್ತಾರವಿಂದಂ ತಪಂ. ಸರ್ಗ 12 ಶ್ಲೋಕ 2. ಈ ಶ್ಲೋಕ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿದೆ.
ಕೃಷ್ಣ ಕೋಟೆಯನ್ನು ಕಟ್ಟಿಕೊಂಡಿರುವ ರಾಜನಿಗೆ ಶತ್ರುವಿನ ಭಯ ಇಲ್ಲದಿರುವಂತೆ ನಿನ್ನ ಕ್ಷೇತ್ರದಲ್ಲಿ ವಾಸಿಸುತ್ತಾ ಒಳ್ಳೆಯ ವಿದ್ಯೆಯನ್ನು ಕಲಿಯುವ ನನಗೆ ಯಾವ ಭಯವೂ ಇಲ್ಲ. ನಿನ್ನ ಕ್ಷೇತ್ರವೇ ಕೋಟೆಯಾಗಿದೆ. ಗುರು ಕರುಣೆಯನ್ನು ಹೊಂದಿರುವ ನನಗೆ ಅದೇ ರಕ್ಷಾ ಕವಚವಾಗಿದೆ. ಮನೋರಥದಲ್ಲಿ ಕುಳಿತು ಸಂಚರಿಸುವ ನನಗೆ ಎಲ್ಲಿಯೂ ಅಡ್ಡಕಟ್ಟುವ ಗೋಡೆಗಳಿಲ್ಲ. ಪಳಗಿದ ಕುದುರೆಗಳು ರಥವನ್ನು ಎಳೆದುಕೊಂಡು ಹೋಗುವಂತೆ ಅರ್ಥವನ್ನರಿತು ಅಧ್ಯಯನ ಮಾಡಿದ ವೇದಗಳು ಮನಸ್ಸನ್ನು ಅರಿತು ಸನ್ಮಾರ್ಗದಲ್ಲಿ ಹೋಗುವಂತೆ ಮಾಡೋದ್ರಿಂದ ಆ ವೇದಗಳೇ ಕುದುರೆಗಳು. ಸಾರಥಿಯು ಕುದುರೆಗಳನ್ನು ಸರಿಯಾಗಿ ನಡೆಸುವಂತೆ ಮುಖ್ಯ ಪ್ರಾಣನು ವೇದಗಳನ್ನು ಬೆಂಬಲಿಸಿದ ಭಾಷ್ಯ ಮೊದಲಾದ ಗ್ರಂಥಗಳಿಂದ ಮನಸ್ಸು ಸರಿಯಾದುದನ್ನು ಧ್ಯಾನಿಸುವಂತೆ ಮಾಡುವುದರಿಂದ ಅವನೇ ಸೂತನು. ಆಯುಧವು ಯಾವಾಗಲೂ ಶತ್ರುಗಳನ್ನು ನಾಶಗೊಳಿಸುವಂತೆ ಯಾವಾಗಲೂ ನಿನ್ನ ನಾಮಸ್ಮರಣೆಯು ಶತ್ರುವಿನಂತಿರುವ ಸಂಸಾರವನ್ನು ನಾಶಪಡಿಸುವುದರಿಂದ ನಿನ್ನ ನಾಮವೇ ಆಯುಧ. ಶತ್ರುವಿನಂತೆ ಹಿಂಸೆ ಮಾಡುವ ಕಲಿಯೇ ನನಗೆ ಶತ್ರುವಾಗಿದ್ದಾನೆ. ಸಂಸಾರ ಆ ಕಲಿಯ ಭಟರಾದ ಅರಿಷಡ್ ವರ್ಗಗಳ ನಗರವಾಗಿದೆ. ಶತ್ರುವಿನ ನಗರದಂತಿರುವ ಈ ಸಂಸಾರವನ್ನು ನಾಶಗೊಳಿಸಿದರೆ ಮೋಕ್ಷವೆಂಬ ವೈಕುಂಠ ಲೋಕ ದೊರಕುವುದು. ಇದೇ ನಾನು ಪಡೆಯಲು ಮುಖ್ಯವಾದ ಯೋಗ್ಯವಾದ ವಿಷಯ. ಕ್ಷೇತ್ರಾದಿಗಳಲ್ಲಿ ದುರ್ಗಾದಿಗಳ ಅಭೇದ್ಯವನ್ನು ಹೇಳಿರೋದ್ರಿಂದ ರೂಪಕಲಂಕಾರ ಇಲ್ಲಿ ಬಳಸಲ್ಪಟ್ಟಿದೆ. ಕೃಷ್ಣನೇ ತಾವರೆಗಳಂತೆ ಕಣ್ಣಿರುವ ನೀನು ಸಮರ್ಥನು. ಸ್ವಭಾವದಿಂದಲೇ ಎಲ್ಲವನ್ನೂ ಪಡೆದ ನೀನು ಚಕ್ರವರ್ತಿಯಾಗಬೇಕೆಂದು ಯಾರು ಅಪೇಕ್ಷಿಸುವುದಿಲ್ಲವೋ ಅದರಂತೆ ಎಲ್ಲ ರೀತಿಯಿಂದಲೂ ಸಂಪೂರ್ಣನಾದ ನಿನ್ನ ಸೇವೆಯನ್ನು ನಾನು ಪರಿಪೂರ್ಣತೆಯನ್ನು ಪಡಿತೇನೆ. ನಿನ್ನ ಸೇವಾ ಭಾಗ್ಯವನ್ನು ಬಿಟ್ಟು ನಾನು ಏನನ್ನೂ ಇಚ್ಛಿಸೋದಿಲ್ಲ. ರಾಜ್ಯವೂ ಬೇಡ, ಕೋಶವೂ ಬೇಡ, ಛತ್ರ ಚಾಮರ ಸುಖ ಸಂಪತ್ತು ನನಗೆ ಯಾವುದೂ ಬೇಡ. ನಿನ್ನ ದರ್ಶನದ ಭಾಗ್ಯ ನಿತ್ಯವಿದ್ದರೆ ನನಗೆ ಅದೊಂದೇ ಸಾಕು ನನ್ನ ಉದ್ಧಾರಕ್ಕೆ ಅಂತ ಉಗ್ರಸೇನ ಕೃಷ್ಣನಿಗೆ ಹೇಳ್ತಾನೆ. ಶಾಸ್ತ್ರಜ್ಞಾನವನ್ನು ಪಡೆದ ವಿದ್ವಾಂಸರು ಆನಂದ ಬಾಷ್ಪಗಳಿಂದ ಮೋಕ್ಷ ಐಹಿಕ ಸಂಪತ್ತುಗಳನ್ನು ಕೊಡೋ ನಿನ್ನನ್ನು ಭಜಿಸಿದರೆ ಐಹಿಕ ಸಂಪತ್ತು ನಾಶವಾಗಿ ಮೋಕ್ಷ ಮಾತ್ರ ಲಭಿಸುವುದು ಅಂತ ಮೂಢರು ಹೇಳ್ತಾರೆ. ನೀನು ನನ್ನನ್ನು ಅಹಂಕಾರವಿಲ್ಲದಂತೆ ಮಾಡು. ಹಾಗೆ ಮಾಡಿದಲ್ಲಿ ನಾನು ನೀನು ಅಪ್ಪಣೆ ಮಾಡಿದಂತೆ ಆಚರಿಸುತ್ತಾ ಆಜ್ಞರ ಗಾದೆಯನ್ನು ಹುಸಿ ಮಾಡ್ತೇನೆ. ಸ ಕೃಷ್ಣ ಕಂಸ ವಿಧ್ವಂಸಿ ತತ್ಪ್ರೀತೆ ತನ್ನ ಹಿಂ ದಧೌ ಪರಾರ್ಥೈಕ ಫಲ ಸಾಕ್ಷಾತ್ ಪುರಾಣ ಪುರುಷೋ ಹ್ರಸವು. ಸರ್ಗ 12 ಶ್ಲೋಕ 7. ಈ ಶ್ಲೋಕ ಅನುಷ್ಟಪೃತ್ತದಲ್ಲಿದೆ. ಕಂಸನನ್ನು ವಧಿಸಿದ ಕೃಷ್ಣ ಯಮರಾಜ್ಯಕ್ಕೆ ಒಡೆಯನಾಗದೆ ಉಗ್ರಸೇನನ ರಾಜ್ಯಕ್ಕೆ ಕಂಸನ ರಾಜ್ಯಭಾರವನ್ನು ಉಗ್ರಸೇನನಿಗೆ ವಹಿಸಿ ಅವನನ್ನು ಚಕ್ರವರ್ತಿಯನ್ನಾಗಿ ಮಾಡಿದ್ದ. ಸಮಸ್ತ ಜಗತ್ತಿಗೆ ಒಡೆಯನಾದ ಕೃಷ್ಣನಿಗೆ ಯಾವ ರಾಜ್ಯದ ಚಕ್ರಾಧಿಪತ್ಯವೂ ಬೇಡವೇ ಬೇಡ. ಕಂಸನು ತಂದೆಯನ್ನು ಬಂಧಿಯನ್ನಾಗಿ ಮಾಡಿ ಅವನ ರಾಜ್ಯದಲ್ಲಿ ತಾನೇ ಅನಭಿಷಕ್ತನಾಗಿ ಅದರ ರಾಜ್ಯಭಾರವನ್ನು ತಾನೇ ವಹಿಸಿಕೊಂಡಿದ್ದ. ಈ ತಪ್ಪಿಗಾಗಿ ಕೃಷ್ಣ ಅವನನ್ನು ಕೊಂದ. ಅವನಿಗೆ ಕಂಸನ ರಾಜ್ಯದಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಸಮಸ್ತ ಜಗತ್ತಿಗೆ ಸರ್ವೋತ್ತಮನಾದ ಕೃಷ್ಣನು ಅನಭಿಷಿಕ್ತ ದೊರೆ. ಸಮಸ್ತ ಜಗತ್ತಿಗೆ ಕೃಷ್ಣನ ಜಗತ್ತಿನ ಸೃಷ್ಟ್ಯಾದಿಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಆದ್ದರಿಂದಲೇ ಅವನು ಉಗ್ರಸೇನನನ್ನು ಚಕ್ರವರ್ತಿಯನ್ನಾಗಿ ಮಾಡಲು ಪ್ರಯತ್ನಪಟ್ಟ. ಆದರೆ ಅವನು ಕೃಷ್ಣನ ಪಾದಾರವಿಂದಗಳ ಸೇವಾಕಾಂಕ್ಷಿಯಾಗಿದ್ದರಿಂದ ಏನನ್ನೂ ಅಪೇಕ್ಷಿಸುವ ಜಾಯಮಾನ ಅವನದಲ್ಲ. ತಾತನಾದ ಉಗ್ರಸೇನ ಮಹಾರಾಜನು ಕೃಷ್ಣನನ್ನು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡಿ ತಾನು ಅವನ ಸೇವಕನಾಗಿ ಆಜ್ಞಾಧಾರಕನಾಗಿ ಇರಲು ಅಪೇಕ್ಷಿಸಿದವನ ನನಗೆ ಅದ್ಯಾವುದೂ ಬೇಡ. ಅನ್ಯಾಯವನ್ನು ನಾನು ಸಹಿಸೋದಿಲ್ಲ. ಏನಿದ್ದರೂ ನನ್ನ ಹೋರಾಟ ನ್ಯಾಯದ ಪರ ಅಂತ ಹೇಳಿ ಉಗ್ರಸೇನನ ಮಾತನ್ನು ಶ್ರೀಕೃಷ್ಣ ತಳ್ಳಿ ಹಾಕಿದ ಅನ್ನುವಂತಹ ಈ ವರ್ಣನೆಯ ವಿವರದೊಂದಿಗೆ 12ನೆಯ ಸರ್ಗದ ಮೊದಲ ಭಾಗದ ನುಡಿ ಸೇವೆಯು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣ ಅರ್ಪಣಮಸ್ತು.